ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಜಪ್ಪ. ಭಾರತ ಸೇರಿ ಎಲ್ಲ ದೇಶಗಳ ವಿರುದ್ಧ ಸುಂಕ ಸಮರ ಸಾರಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಪ್ರಹಾರ ನೀಡಲು ಮುಂದಾಗಿದ್ದಾರೆ. ಅಮೆರಿಕದ ಹೊರಗೆ ನಿರ್ಮಾಣವಾದ ಎಲ್ಲ ಸಿನಿಮಾಗಳಿಗೂ 100% ಟಾರಿಫ್ ಪ್ರಕಟಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಪೋಸ್ಟ್ನಲ್ಲಿ ಈ ಹೊಸ ಸುಂಕವನ್ನು ಘೋಷಿಸಿದ್ದಲ್ಲದೆ ಆದಾಗ್ಯೂ ಯಾವಾಗ ಈ ಸುಂಕವನ್ನು ಜಾರಿಗೆ ಬರಲಿದೆ ಎಂಬುದನ್ನು ಟ್ರಂಪ್ ಇನ್ನೂ ತಿಳಿಸಿಲ್ಲ. ಈ ಬಗ್ಗೆ ಮೇಯಲ್ಲೇ ಟ್ರಂಪ್ ಸೂಚನೆ ಕೂಡ ನೀಡಿದ್ದರು. ವಿದೇಶಿ ನಿರ್ಮಿತ ಚಲನಚಿತ್ರಗಳ ಮೇಲೆ 100% ಸುಂಕ ವಿಧಿಸುವುದಾಗಿ ಬೆದರಿಕೆ ಕೂಡ ಹಾಕಿದ್ದರು. ಇದೀಗ ತಮ್ಮ ಪೋಸ್ಟ್ನಲ್ಲಿ ಅವರು ಕ್ಯಾಲಿಫೋರ್ನಿಯಾವನ್ನ ಪ್ರತ್ಯೇಕವಾಗಿ ಉಲ್ಲೇಖಿಸಿ ರಾಜ್ಯವು ವಿಶೇಷವಾಗಿ ತೀವ್ರ ಹೊಡೆತಕ್ಕೆ ಒಳಗಾಗಿದೆ ಎಂದು ಹೇಳಿದ್ದಾರೆ. ವೀಕ್ಷಕರ, ಅಮೆರಿಕದ ಸಿನಿಮಾ ಬಿಸಿನೆಸ್ ಅನ್ನು ಇತರ ದೇಶಗಳು ಸುಲಭವಾಗಿ ಕದಿಯುತ್ತಿವೆ. ಬಹಳ ಅಸಮರ್ಥ ಗವರ್ನರ್ ಇರುವ ಕ್ಯಾಲಿಫೋರ್ನಿಯಾಗೆ ಇದರಿಂದ ಸಾಕಷ್ಟು ಹೊಡೆತ ಕೂಡ ಬಿದ್ದಿದೆ. ಬಹಳ ದಿನಗಳಿಂದ ಬಗೆಹರಿಯದೆ ಉಳಿದಿದ್ದ ಈ ಸಮಸ್ಯೆಗೆ ಪರಿಹಾರ ಹುಡುಕಿದ್ದೇನೆ. ಅಮೆರಿಕದ ಹೊರಗೆ ನಿರ್ಮಾಣವಾದ ಎಲ್ಲ ಸಿನಿಮಾಗಳ ಮೇಲೂ 100% ಟಾರಿಫ್ ಹಾಕುತ್ತಿದ್ದೇನೆ ಎಂದು ಟ್ರಂಪ್ ತಮ್ಮ ಪೋಸ್ಟ್ನಲ್ಲಿ ಬರೆದಿದ್ದಾರೆ. ವಿದೇಶಗಳಲ್ಲಿ ಶೂಟಿಂಗ್ ಮಾಡಲಾದ ಹಾಲಿವುಡ್ ಸಿನಿಮಾಗಳಿಗೂ ಈ ಟಾರಿಫ್ ಅನ್ವಯ ಆಗುತ್ತದಾ ಎಂಬುದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಇನ್ನು ಈ ಸುಂಕ ಜಾರಿಗೆ ಬರುವ ದಿನಾಂಕದ ಬಗ್ಗೆ ವಿವರಗಳು ಕೂಡ ಇನ್ನೂ ಹೊರಬರಬೇಕಿದೆ. ಆದರೆ ಈ ಕ್ರಮವು ಅಮೆರಿಕದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಅನೇಕ ಭಾರತೀಯ ಚಲನಚಿತ್ರಗಳ ಬಾಕ್ಸ್ ಆಫೀಸ್ ಗಳಿಕೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. RRR, ಬಾಹುಬಲಿ, ಪಠಾನ್, KGF ಮತ್ತಿತರ ಭಾರತೀಯ ಚಲನಚಿತ್ರಗಳು ಈ ಹಿಂದೆ ಅಮೆರಿಕ ಮಾರುಕಟ್ಟೆಯಲ್ಲಿ ಉತ್ತಮ ಪ್ರದರ್ಶನ ಕಂಡಿವೆ. ಆದರೆ ಟ್ರಂಪ್ ಆಡಳಿತವು ಔಷಧಿಯ ಉತ್ಪನ್ನಗಳ ಮೇಲೆ ಸುಂಕ ವಿಧಿಸಲು ಮುಂದಾದ ಬೆನ್ನಲ್ಲೇ ಈ ನಿರ್ಧಾರ ಹೊರಬಿದ್ದಿದೆ ಎಂದು ಹೇಳಲಾಗ್ತಾ ಇದೆ. ಅಕ್ಟೋಬರ್ನಿಂದ ಯಾವುದೇ ಬ್ರ್ಯಾಂಡ್ ಅಥವಾ ಪೇಟೆಂಟ್ ಪಡೆದ ಔಷಧಿಯ ಉತ್ಪನ್ನದ ಮೇಲೆ ಅಮೆರಿಕವು 100% ಸುಂಕವನ್ನು ವಿಧಿಸುವುದಾಗಿ ತಿಳಿಸಿದೆ. ಇನ್ನು ಭಾರತ ಸೇರಿ ವಿವಿಧ ದೇಶಗಳ ಔಷಧ ಆಮದಿನ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 100% ತೆರಿಗೆ ಹೇರಲು ಮುಂದಾದ ಬೆನ್ನಲ್ಲೇ ಭಾರತದ ನೆರವಿಗೆ ಚೀನಾ ಧಾವಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಭಾರತದ ಔಷಧ ಆಮದಿನ ಮೇಲೆ 30% ತೆರಿಗೆಯನ್ನ ಶೂನ್ಯಕ್ಕಿಳಿಸಿ ಆದೇಶ ಕೂಡ ಹೊರಡಿಸಿತ್ತು. 2024ರಲ್ಲಿ 7 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಔಷಧವನ್ನ ಭಾರತ ಚೀನಾ ರಫ್ತು ಮಾಡಿತ್ತು. ಚೀನಾದ ಹೊಸ ಕ್ರಮದಿಂದ ಇದು ಇನ್ನಷ್ಟು ಹೆಚ್ಚಳವಾಗುವ ನಿರೀಕ್ಷೆ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಏನೇ ಹೇಳಿ ವೀಕ್ಷಕರೇ, ಭಾರತದ ಮೇಲೆ ಟ್ರಂಪ್ ಒಂದಲ್ಲ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಇದಕ್ಕೆ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಮೊದಲು H1B ವೀಸಾ ಟ್ಯಾಕ್ಸ್ ಮೂಲಕ ಸಮರ ಸಾರಿದ್ರು. ಈಗ ಮತ್ತೆ ಸಿನಿಮಾ ಟ್ಯಾಕ್ಸ್ ಮೂಲಕ ಸಮರ ಸಾರ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರ ಹಿಂದೆ ಪಾಕ್ ಪ್ರಧಾನಿ ಕೈವಾಡ ಏನಾದ್ರೂ ಇದೆಯಾ ಎಂಬುದು ತಿಳಿಯಬೇಕಾಗಿದೆ. ಮುಂದಿನ ದಿನಮಾನದಲ್ಲಿ ಇವರು ಇನ್ನು ಯಾವ ಸಮರ ಸಾರುತ್ತಾರೆ ಎಂದು ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.